ಅಂತ ಹೇಳುವ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಅವ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಏನೂ ಇಲ್ಲ, ಏನು ಮಾಡಿಸಿ ಏನಂತ ಮಾರಬೇಕಾಗಿದೆ ಅವರು. ಈಗ ಇಷ್ಟೇ ಮಾಡಬೇಕಾಗಿದ್ದು ಲ್ಯಾಂಡ್ ಡೀಲಿಂಗ್, ಲ್ಯಾಂಡ್ ಮಾಫಿಯಾ ಮಾಡುವಂಥದ್ದು, ಭೂಮಿ ಮಾರ್ತಾ ಹೋಗುವಂಥದ್ದು, ತೊಗೊಂಡಿದ್ದಾರೆ ಈಗೆಲ್ಲ ಸಾಕಷ್ಟು ಭೂಮಿಗಳನ್ನ ಮಾರ್ತಾ ಹೋಗುವಂಥ ಒಂದು ದರಿದ್ರ ವಾತಾವರಣ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಟ್ರಂಪ್ ಅವರು ಏನಿದೆ ಪ್ರತಿ ಸುಂಕ ಏರಿದ್ರು ವಿಶ್ವದ ಮೇಲೆ, ಅದರ ಪರಿಣಾಮ ಈಗ ಕಾಣಲಿಕ್ಕೆ ಶುರುವಾಗಿದೆ. ಕಳೆದ ಈ 75 ದಿನಗಳಲ್ಲಿ ಏನೇನು ಆಗಬೇಕಾಗಿತ್ತು, ಇನ್ನು ಮುಂದಿನ ದಿನದಲ್ಲಿ ಏನು ಆಗ್ಬೋದು, ಭಾರತದಂಥ ದೇಶಗಳ ಸ್ಥಿತಿ ಏನಾಗ್ಬೋದು, ಇಲ್ಲಿ ಉದ್ಯೋಗಗಳು ಹೆಂಗೆ ಸೃಷ್ಟಿ ಆಗ್ತಾವೆ, ಏನಾಗ್ತಾವೆ, ಇವೆಲ್ಲವೂ ದೊಡ್ಡ ಪ್ರಶ್ನೆಗಳಾಗಿದ್ದಾವೆ. ನೋಡ್ರಿ, ಇದನ್ನು ಒಂದು ತಾಸಿನಲ್ಲೇ 20 ಲಕ್ಷ ಕೋಟಿ ನೆನೆಸ್ಕೊಂಡು ಭಯ ಆಗ್ತದೆ ಮುಂದೆ ಹೆಂಗೆ ಐತ್ರ ಪರಿಸ್ಥಿತಿ. ಯಾಕಂದ್ರೆ ದುಡ್ಡನ್ನು ನಾವು ಮೇಲೆ RBI ನೋಟ್ ಚಾಪ್ ಹಾಕಿ ಬರೋದಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡ್ತಾ ಇರ್ತದೆ, ನಮ್ಮೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ. ಹೀಗಾಗಿ ಇನ್ನು ಮಾತ್ರ GDP ಸಹಿತ ಒಂದೇ ದಿನದಲ್ಲಿ 1.1% ಶೇಕಡ 1% ಇಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. GDP ಇದೆಲ್ಲ ನೆನಪಿಸ್ಕೊಂಡಾಗ, ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಏನು ನಾವು ಹೇಳ್ತೀವಿ, ಈಗ ನೆನೆಸ್ಕೊಂಡಾಗ ನಿಶ್ಚಿತವಾಗಿಯೂ ನಾವು ಇವತ್ತು ಯಾವುದೋ ಹಳ್ಳಕ್ಕೆ ಹೋಗಿ ಬಿದ್ದುವೇನೋ. ಟ್ರಂಪ್ ಮಾಡಿದಂಥ ಅರ್ಥನೀತಿಯಿಂದಾಗಿ ನಾವು ಥರ್ಡ್ ವರ್ಲ್ಡ್, ಮೂರನೇ ಅಥವಾ ಏಷ್ಯಾ ಖಂಡ ದೇಶಗಳು, ಆಫ್ರಿಕಾ ದೇಶಗಳು ಎಲ್ಲ ಇವತ್ತು ತತ್ತರಿಸಿ ಹೋಗುವಂಥ ಪ್ರಸಂಗ ಬಂದದ. ಅದರಲ್ಲಿ ಭಾರತವೂ ಏನು ಭಿನ್ನ ಆಗಿಲ್ಲ ಅನ್ನೋದು ನಾವು ಮರೆಯಾಗಿಲ್ಲ. ಅವ್ರದ್ದಾಗ್ಯದ ಇವ್ರದ್ದಾಗ್ಯದ ಸಮಾಧಾನ ಮಾಡ್ಕೊಳ್ಳೋದು, ಅದು ನಮ್ಮಲ್ಲೂ ಕೋವಿಡ್ ಆಗ್ಯದ, ನಮ್ಮಲ್ಲೂ ದಾಳಿ ಆಗ್ಯದ, ನಮ್ಮ ಮುಂದಿನ ಗತಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೋದಿಯವರು, ಸೀತಾರಾಮನ್ ಅವರು ಇವರೆಲ್ಲ ವಿಚಾರ ಮಾಡುವಂಥ ಪ್ರಸಂಗ ಅದ. ವಿಚಾರ ಮಾಡಿ ಇವ್ರಿಗೆ ವಿಚಾರಕ್ಕೆ ಏನು ಹೊಳಿತದನ್ನು ಗೊತ್ತಿಲ್ಲ. ಬಟ್ ಇಡೀ ನಮ್ಮ ದೇಶದ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ಜನ ಇವತ್ತು ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಳ್ಕೊಂಡಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಅದು ಕೇವಲ ಅವ್ರ ಮೇಲೆ ಅಷ್ಟೇ ಪ್ರಭಾವ ಆಗುವುದಿಲ್ಲ. ಅದು ಅವ್ರನ್ನ ನಂಬಿ ತುಳಿತಿರುವಂಥ ಜನರ ಮೇಲೆ, ಉದ್ಯೋಗಗಳ ಮೇಲೆ, ಇವೆಲ್ಲದ್ರ ಮೇಲೆ ಪ್ರಭಾವ ಆಗಿ ಇಡೀ ಸಾಮಾಜಿಕ ವ್ಯವಸ್ಥೆ ಇಲ್ಲೇ, ಆರ್ಥಿಕ ವ್ಯವಸ್ಥೆ ಇಲ್ಲೇ, ರಾಜಕೀಯ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಯೂ ಇಲ್ಲಿ ಡೋಲಾಯಮಾನ ಆಗುವಂಥ ಪ್ರಸಂಗ ನಿರ್ಮಾಣ ಆಗ್ಯದ ಅಂತ ಹೇಳ್ತಾ, ಟ್ರಂಪ್ ಗುದ್ದಿದ ಗುದ್ದಿಗೆ ಸುಂಕಕ್ಕೆ ನಾವೆಲ್ಲ ಅದಿರಿದ್ದೀವಿ. ವಿಶ್ವ ಅದರ್ತಾ ಇದೆ, ಭಾರತ ನಡಕ್ತಾ ಇದೆ. ಮುಂದೇನೋ ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ನಾಳೆ ಮತ್ತೇನೋ ಟ್ರಂಪ್ ಯಾವ ರೀತಿ ಇನ್ನಷ್ಟು ಅವಘಡಗಳನ್ನು ನಿರ್ಮಿಸ್ಬೋದು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.